ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹರಿಪ್ರಾಸ್. ಇಲ್ಲಿ ನೋಡಿದ್ರಲ್ಲ ನಮ್ಮ ಗಾಡಿ ಯಾತ್ರೆ ಮಂಗಳೂರಿನಿಂದ ದೆಹಲಿವರೆಗೆ ಪಾದಯಾತ್ರೆ ಅಂದ್ಕೊಂಡಿದ್ದೇವೆ. ಇವತ್ತು ಬಂದುಬಿಟ್ಟು ನಾವು ಮಹಾರಾಷ್ಟ್ರಕ್ಕೆ ಬಂದು ರೀಚ್ ಆಗಿದೆ. ಇಲ್ಲಿ ಪೆಟ್ರೋಲ್ ಪಂಪ್ ಇತ್ತು, ಹಂಗೇ ಇಲ್ಲಿ ನಮ್ಮೊಂದು ಚಿಕ್ಕ ಒಂದು ಮನೆ ಮಾಡಿಕೊಂಡು ನಿಂತ್ಕೊಂಡಿದ್ದೇವೆ. ಇದೇ ಥರ ನಡ್ಕೊಂಡು ಹೋಗ್ತಾ ಇರ್ತೇವೆ. ನಿಮ್ಮೆಲ್ಲರ ಸಪೋರ್ಟ್ ಸಹಕಾರ ಇದೇ ಥರ ಇರಲಿ ಅಂತ ಬನ್ನಿ ಹೋಗೋಣ ನಮ್ಮ ರೂಮಿಗೆ. ಒಂದು ಮಲಗೋ ಅಷ್ಟು ಟೈಮ್ ಆಗಿದೆ. ಯಾಕೆ ನೈಟಲ್ಲಿ ವೀಡಿಯೋ ಮಾಡ್ತಾಯಿದ್ದೆ, ನೀವು ವೀಕ್ಷಕರಿಗೆ ನೋಡಲಿ ಪರವಾಗಿಲ್ಲ ಅಂತ. ನೋಡಿ ಹೆಂಗೆಲ್ಲ ಮಲ್ಕೊಂಡಿದ್ದಾರೆ ಅಂತ. 1 2 3 ಹಾಯ್ ಗಾಯ್ಸ್, ಹೌ ಆರ್ ಯು? ಟಾಟಾ, ಹೆಂಗಿದ್ರ? ಚೆನ್ನಾಗಿತ್ತಾ? ಎಲ್ಲಿ ಮುಟ್ಟಿದ್ರ ಇವತ್ತು? ನಾವು ಕೋಲಾಪುರ, ನಮ್ಮದು ಬಾರ್ಡರ್ ಮುಟ್ಟಿದ್ದೇವೆ, ಕರ್ನಾಟಕ ಬಾರ್ಡರ್, ಮಹಾರಾಷ್ಟ್ರ ಬಾರ್ಡರ್ ಮಲಗಿದ್ದೇವೆ. ಯಾವ ಥರ ಇತ್ತು ಕರ್ನಾಟಕ ಒಂದು ಮಹಾರಾಷ್ಟ್ರ ಬಾರ್ಡ್ರ್ ಬರುವಾಗ? ಅದು ಯಾವ ಥರ ಒಂದು ನಿಮಗೆ ಫೀಲ್ ಕೊಡ್ತು? ಒಳ್ಳೆ ಫೀಲ್ ಇದೆ. ಇನ್ನೂ ಚಳಿ ಆಗ್ತಾ ಇದೆ, ತುಂಬ ಚಳಿ, ಇವತ್ತಿಂದ ತುಂಬ ಚಳಿ. ಮಹಾರಾಷ್ಟ್ರ ಬಾರ್ಡರ್ ಚಳಿ ಇದೆ. ಎಲ್ಲರೂ ಕೇಳ್ತಾ ಇದ್ದಾರೆ ಈ ಚಳಿಯಲ್ಲಿ ಹೆಂಗೆ ಮಲ್ಕೊಳ್ತಾ ಇದ್ದೀರಾ ಅಂತ. ಏನು ಮಾಡೋದಿಲ್ಲ, ನಾವು ದೇಶಕ್ಕೋಸ್ಕರ, ದೇಶದ ಹೆಣ್ಮಕ್ಳಿಗೋಸ್ಕರ ನಾವು ಹೋರಾಡ್ತಾ ಇರೋದು. ಇಲ್ಲಿ ಚಳಿ, ಮಳೆ, ಬಿಸಿಲು ಅನ್ನೋದು ನೋಡೋಕ್ಕಿಲ್ಲ, ಆದ್ರಿಂದ ನಾವು ಹೋಗ್ತಾ ಇದ್ವಿ. ನೋಡ್ಬೋದು, ಯಾರು ದೇವರಿದ್ದಾರೆ. ಈ ಟೆಂಟಲ್ಲಿ ಮಲಗುವಾಗ ನಿಮಗೂ ಇದು ಹೊಸ ಜೀವನನ ಇಲ್ಲ ನಿಮ್ಗೆ ಆಲ್ರೆಡಿ ಇಲ್ಲ ಆಗಿದೆಯಾ? ಖಂಡಿತವಾಗಿ ಇದು ಹೊಸ ಜೀವನ ಮುನ್ನಡೆಸಿಕೊಂಡು ನಾವು ಹೋಗ್ಬೇಕು. ಮನೆಯಲ್ಲಿ ಮಲ್ಕೊಂಡಾಗೆ ಆಗುತ್ತಾ ಈ ಟೆಂಟಲ್ಲಿ ಮಲ್ಗೋದು? ಆಗೋದಿಲ್ಲ, ಆದರೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಒಂದು ಜೀವನದ ಪ್ರಶ್ನೆ ಅಲ್ಲ, ಇದು ನಮ್ಮ ಹೆಣ್ಮಕ್ಳ ಜೀವನದ ಪ್ರಶ್ನೆ. ನೋಡಿದ್ರಲ್ಲ, ಲಾಸ್ಟ್ ಟೈಮ್ ನಿಮಗೆ ಒಂದು ವಿಡಿಯೋ ಕಳಿಸಿದ್ದೆ ಯಾವ ಥರ ಇದೆ, ನಾವು ಯಾವ ಥರ ಟೆಂಟ್ ಹಾಕಿದ್ದೀವಿ. 2ನೇ ದಿವಸ ಟೆಂಟ್ ಹಾಕ್ತಾ ಇದ್ದೇವೆ ನಮ್ಮ ಮಹಾರಾಷ್ಟ್ರ ಬಾರ್ಡ್ರಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ಬಾರ್ಡ್ರ್ ಹಾಕ್ತೇನೆ ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಯಾವ ಟೆಂಟ್ ಹಾಕ್ತೇನೆ ಅಂತ ಗೊತ್ತಿಲ್ಲ. ಕಮಿಂಗ್ ಸೂನ್ ನಾನು ಹಾಗೆ ಹಾಕ್ತೇನೆ ಟೆಂಟ್. ನಿಮಗೆ ಇದೇ ಥರ ಒಂದು ಬ್ಲಾಗ್ ಮಾಡೇ ಕೊಡ್ತೇನೆ. ಸಪೋರ್ಟ್ ಮಾಡಿ, ಸಹಕಾರ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿ ತನಕ ಸಪೋರ್ಟಿಂದನೇ ಬಂದಿರೋದು, ದೆಹಲಿ ತನಕ ನಿಮ್ಮ ಸಪೋರ್ಟ್ ಹಿಂಗೇನೇ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಥ್ಯಾಂಕ್ ಯು ವೆರಿ ಮಚ್ ಬಾಯ್.